ಸರ್ವಾಭಿಷ್ಟ ಸಿದ್ಧಿರಸ್ತು. ಅಧ್ಯಾಯ 6. ಅಸಮಾಧಾನದ ಕಿಚ್ಚು. ನಿಂತ್ಕೋ ಆರು. ಟವಲ್ ಹಿಡಿದು ಸ್ನಾನಕ್ಕೆಂದು ಹೊರಟಿದ್ದವಳನ್ನು ಅಣ್ಣ ಭಾರ್ಗವನ ಧ್ವನಿ ತಡೆಯಿತು. ಅವನು ಯಾವ ವಿಷಯದ ಕುರಿತಾಗಿ ಪ್ರಶ್ನಿಸುತ್ತಾನೆಂದು ಊಹಿಸಿದ್ದವಳಿಗೆ ತಪ್ಪಿತಸ್ಥ ಭಾವದಿಂದ ತಲೆ ತಗ್ಗಿಸುವಂತಾಯಿತು. ನಿನ್ನೆ ರಾತ್ರಿ ನೀನು ಮನೆಗೆ ಬಂದಾಗ ಗಂಟೆ ಎಷ್ಟಾಗಿತ್ತು? ಸಾಧ್ಯವಾದಷ್ಟು ಧ್ವನಿ ಗಡುಸಾಗಿಸಲು ಪ್ರಯತ್ನಿಸಿದ ಮನಸ್ಸಿಲ್ಲದ ಮನಸ್ಸಿನಿಂದ. ಹಿಂದಿನ ರಾತ್ರಿ ಮಡದಿ ಮಾಲಿನಿಯ ಕೊರತದಿಂದ ಕ್ಷಣ ಕಣ್ಣು ಮುಚ್ಚಲಾಗಿರಲಿಲ್ಲ ಅವನಿಗೆ. ಮನೆ ಮಗಳು ರಾತ್ರಿ ತಡವಾಗಿ ಬಂದದ್ದು ಅವಳಿಗೆ ತಗಾದೆ ತೆಗೆಯಲು ಒಂದು ಒಳ್ಳೆ ಕಾರಣ ಸಿಕ್ಕಂತಾಗಿತ್ತು. ಅಣ್ಣ, ಅದು ರಾಗವೆಳೆದಳು ಅರ್ಪಿತಾ. ಏನು ರಾಗ ಎಳಿತಿದ್ದೀಯಾ? ಯಾರು ಹೇಳೋರು ಕೇಳೋರು ಇಲ್ಲ ಅಂದ್ರೆ ಹೀಗೇನೆ ಬೀದಿ ಬಸವಿಯರಾಗಿ ಹೋಗ್ತಾರೆ. ಹರವಲು ತಂದಿದ್ದ ಒದ್ದೆ ಬಟ್ಟೆಯ ಬಕೆಟ್ಟನ್ನು ಕುಕ್ಕಿದಳು ಸಶಬ್ದವಾಗಿ ಮಾಲಿನಿ. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯಾ? ಅವಳು ಸಿಂಚನಾಳ ಮನೆಗೆ ಹೋಗ್ತಾ ಇದ್ದೇನೆ ಅಂತ ನಮಗೆ ಹೇಳಿಯೇ ಹೋಗಿದ್ದು. ಅಷ್ಟು ತಡವಾಗಿ ಬಂದದ್ದು ತಪ್ಪೆ, ಒಪ್ಕೋತೀನಿ. ಹಾಗಂತ ಹೇಳೋರು ಕೇಳೋರು ಇಲ್ಲ ಅನ್ನೋದೇ. ನಾನು ಹಾಗೂ ಅವಳಪ್ಪ ಬದುಕಿರುವವರೆಗೂ ನಮ್ಮ ಮಗಳು ಎಂದಿಗೂ ಯಾರೂ ಇಲ್ಲದ ಅನಾಥೆಯಲ್ಲ. ಅಡುಗೆ ಮನೆಯಲ್ಲಿದ್ದ ಭಾರತಿ ಬಂದವರೇ ಸೆರಗಂಚಿನಿಂದ ಕಣ್ಣೊರೆಸಿಕೊಂಡರು. ತನ್ನಿಂದಾಗಿ ಮನೆಯ ನೆಮ್ಮದಿ ಹಾಳಾಗುತ್ತಿದೆ ಎಂದು ನೋವಿನಿಂದ ಹಣೆಯೊತ್ತಿಕೊಂಡಳು ಅರ್ಪಿತಾ. ಕೇಳಿದ್ರಾ ನಿಮ್ಮಮ್ಮ ಆಡೋ ಮಾತು? ಹೇಗೆ ಮಗಳ ತಪ್ಪುಗಳನ್ನು ವಹಿಸಿಕೊಳ್ಳುತ್ತಿದ್ದಾರೆ? ಹೊತ್ತಿಲ್ಲದ ಹೊತ್ತಿನಲ್ಲಿ ಅದು ಗುರುತು ಪರಿಚಯವಿಲ್ಲದ ಹುಡುಗನೊಂದಿಗೆ ಕಾರಿನಲ್ಲಿ ಬಂದು ಇಳಿದರೆ ಅಕ್ಕಪಕ್ಕದವರು ಏನಂತ್ಕೊಳ್ಳೋಲ್ಲ? ನಾಳೆ ಇವಳನ್ನು ಕಟ್ಟಿಕೊಳ್ಳೋಕೆ ಯಾವನು ಮುಂದೆ ಬರ್ತಾನೆ? ಹೆಡೆ ಬಿಚ್ಚಿದ ಹಾವಿನಂತೆ ಬುಸುಗುಟ್ಟುತ್ತಿದ್ದ ಮಾಲಿನಿ ಕ್ಷಣ ಸುಮ್ಮನಾದವಳು ಮರುಕ್ಷಣವೇ, ಹೋ, ನನಗೀಗ ಅರ್ಥ ಆಯ್ತು. ಮಗಳ ಮದುವೆ ಮಾಡೋಕೆ ಇವರಿಗೆಲ್ಲಿದೆ ಯೋಗ್ಯತೆ? ಅದಕ್ಕೆ ಇವಳ ಅಂದ ಚಂದ ನೋಡಿ ಯಾವನಾದ್ರೂ ಬೀಳ್ತಾನೇನೋ ಅಂತ ಶ್ರೀಮಂತರ ಮನೆಗೆ ಹುಡುಕಾಟಕ್ಕೆ ಕಳಿಸಿದ್ದರು ಅನ್ಸುತ್ತೆ. ಅದಕ್ಕೆ ಸರಿಯಾಗಿ ಭರ್ಜರಿಯಾದ ಕಾರಿನಲ್ಲೇ ಬಂದಿಳಿದಳಲ್ಲ ಮಳ್ಳಿ. ಅತ್ತಿಗೆಯಾಡುತ್ತಿದ್ದ ಮಾತುಗಳನ್ನು ಕೇಳಲಾರದೆ ಅರ್ಪಿತಾ ಎರಡೂ ಕೈಗಳಲ್ಲೂ ತನ್ನ ಕಿವಿಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡರೆ ಬಾಯಿಗೆ ಸೆರಗು ಅಡ್ಡವಿಡಿದು ಬಿಕ್ಕಿದರು ಭಾರತಿ. ಮನೆ ಸೊಸೆ, ಮನೆ ಮಗಳ ಬಗ್ಗೆ ಆಡೋ ಮಾತುಗಳಲ್ಲ ಇದು ಅನ್ನೋದನ್ನು ನೀನು ನಿನ್ನ ಹೆಂಡತಿಗೆ ಅರ್ಥ ಮಾಡಿಸ್ಬೇಕಿತ್ತು ಭಾರ್ಗವ. ಹಾಲು ಮೊಸರು ತರಲು ಹೊರ ಹೋಗಿದ್ದ ಶೇಖರ್ ರವರು ಮನೆಯ ಕಾಂಪೌಂಡು ಸಮೀಪಿಸಿದಾಗಲೇ ಸೊಸೆ ಮಾಲಿನಿಯ ಏರುಧ್ವನಿ ಕಿವಿಗೆ ಅಪ್ಪಳಿಸಿತ್ತು. ತನ್ನ ಅಸಮರ್ಥತೆಯನ್ನು ತಂದೆಯ ಬಾಯಲ್ಲಿ ನೇರವಾಗಿ ಕೇಳಿ ಅವಮಾನದಿಂದ ಪಾತಾಳದಲ್ಲಿ ಅಡಗಿಕೊಳ್ಳುವಂತೆನಿಸಿತು ಭಾರ್ಗವನಿಗೆ. ಬಗ್ಗಿಸಿದ ತಲೆ ಮೇಲೆತ್ತುವ ಧೈರ್ಯ ಮಾಡಲಿಲ್ಲ ಅವನು. ಮತ್ತೇನೋ ಹೇಳಲು ಸೊಸೆ ಬಾಯ್ತೆರೆಯ ಹೊರಟದ್ದು ಕಂಡ ಶೇಖರ್ ಇನ್ನು ಸಾಕು ಎನ್ನುವಂತೆ ತಮ್ಮ ಬಲಗೈ ಮೇಲೆತ್ತಿದರು. ನಮ್ಮ ಮಕ್ಕಳನ್ನು ನಾವು ಬೆಳೆಸಿದ ರೀತಿಯಲ್ಲಿ ನನಗಾಗಲಿ ಅಥವಾ ಭಾರತಿಗಾಗಲಿ ಖಂಡಿತ ನಾಚಿಕೆ ಇಲ್ಲ. ಮಗನ ಸಂದಿಗ್ಧ ಹಾಗೂ ಅಸಹಾಯಕತೆ ನನಗೆ ಅರ್ಥವಾಗುತ್ತೆ. ಹಾಗಾಗಿ ಅವನ ಬಗ್ಗೆ ನಾನೇನೂ ಹೇಳೋದಿಲ್ಲ. ಆದರೆ ನಮ್ಮ ಮಗಳ ಬಗ್ಗೆ, ಅವಳ ಮದುವೆ ಹಾಗೂ ಮುಂದಿನ ಜೀವನದ ಬಗ್ಗೆ ನನ್ನ ಹಾಗೂ ನನ್ನ ಹೆಂಡತಿಯ ಹೊರತು ಬೇರೆ ಯಾರೂ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಯೋಗ್ಯತೆಗೆ ತಕ್ಕಂತೆ ಅವಳಿಗೊಂದು ಸುರಕ್ಷಿತವಾದ ಜೀವನವನ್ನು ರೂಪಿಸಿಕೊಡ್ತೀವಿ ಅನ್ನೋ ನಂಬಿಕೆ ಇದೆ ನನಗೆ. ಹಾಗೆ ಅವಳು ತಪ್ಪು ಮಾಡಿದಾಗ ತಿದ್ದೋಕೆ ತಂದೆ ತಾಯಿ ಅಂತ ನಾವಿನ್ನೂ ಬದುಕಿದ್ದೇವೆ. ಇನ್ನು ಈ ವಿಷಯದ ಬಗ್ಗೆ ಯಾವ ಚರ್ಚೆಯೂ ನಡೆಯಕೂಡದು. ಶಾಸನ ಹೊರಡಿಸಿದಂತೆ ಹೇಳಿದರು ಶೇಖರ್. ಮುಖ್ಯವಾಗಿ ನಿನಗೆ ಅರ್ಪಿತಾಳ ಭವಿಷ್ಯದ ಬಗ್ಗೆ ಚಿಂತೆ ಬೇಡಮ್ಮ. ನೀನು ಭಾರ್ಗವ ಹಾಗೂ ಕಿಶೋರನ ಬಗ್ಗೆ ಗಮನ ಹರಿಸಿದರೆ ಸಾಕು. ಮಾವನವರು ಮಾತಿನಲ್ಲೇ ಸೊಸೆಗೆ ಬಿಸಿ ಮುಟ್ಟಿಸಿದರು ಅಲ್ಲಿಂದ ಕಾಲ್ತೆಗೆಯುವ ಮುನ್ನ. ಭಾರತಿ, ಕಣ್ಣೊರೆಸಿಕೊಂಡು ಅರ್ಪಿತಾಳ ಕೈಯಲ್ಲಿ 1 ಲೋಟ ಕಾಫಿ ಕಳಿಸು. ರೂಮಿನಿಂದಲೇ ಮಡದಿಗೆ ಕೇಳುವಂತೆ ಹೇಳಿದರು. ಅಪ್ಪ. ಕಾಫಿ ಹಿಡಿದು ಬಂದ ಮಗಳನ್ನು ಕರೆದು ಪಕ್ಕದಲ್ಲಿ ಕೂಡಿಸಿಕೊಂಡರು ಶೇಖರ್. ಯಾಕೆ ತಲೆ ತಗ್ಗಿಸಿ ಕುಳಿತಿದ್ದಿ? ನೀನು ತಪ್ಪು ಮಾಡಿದ್ದೀಯಾ ಅಂತ ನಿನಗೂ ಅನ್ನಿಸ್ತಿದೀಯಾ? ಕೇಳಿದರು ಕಾಫಿ ಕಪ್ಪನ್ನು ತುಟಿಗಿಡುತ್ತಾ. ಇಲ್ಲ ಅಪ್ಪ, ತಡವಾಗಿ ಬಂದದ್ದೊಂದು ಬಿಟ್ಟು ಇನ್ಯಾವ ತಪ್ಪು ಮಾಡಿಲ್ಲ.
ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಹೊತ್ತು ಸರದದ್ದು ತಿಳಿಲಿಲ್ಲ. ನಿನ್ನನ್ನು ಡ್ರಾಪ್ ಮಾಡಿದ್ದು ಯಾರಮ್ಮ? ಮಗಳ ಮೇಲೆ ಸಂಪೂರ್ಣ ಭರವಸೆ ಇದ್ದರೂ ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ಮಗಳ ವಿಷಯದಲ್ಲಿ ಹೊರಗಿನ ಪ್ರಪಂಚವನ್ನು ಕಣ್ಮುಚ್ಚಿ ನಂಬಲು ತಯಾರಿರಲಿಲ್ಲ ಅವರು. ಅಪ್ಪ, ಅವರು ಶ್ರೀಕರ್ ಅಂತ, ಸಿಂಚನಾಳ ತಂದೆಯ ಫ್ರೆಂಡ್ ಮಗ. ಸಿಂಚನಾನೇ ನನ್ನನ್ನು ಡ್ರಾಪ್ ಮಾಡುವವಳಿದ್ದಳು. ಆದರೆ ಅವರ ಕಾರನ್ನು ಡ್ರೈವರ್ ಬೇರೆ ಕಡೆ ತಗೊಂಡು ಹೋಗಿದ್ದರು. ನಾನು ಕ್ಯಾಬ್ ಅಥವಾ ಆಟೋಲಿ ಹೋಗ್ತೀನಿ ಅಂದೆ. ಆದರೆ ತುಂಬಾ ಲೇಟ್ ಆಗಿದ್ದರಿಂದ ಒಬ್ಬಳೇ ಹೋಗೋದು ಸೇಫ್ ಅಲ್ಲ ಅಂತ ಶ್ರೀಕರ್ ಅವರ ತಂದೆ ಮಗನಿಗೆ ಡ್ರಾಪ್ ಮಾಡಲು ಹೇಳಿದರು. ಅವರ ಮಾತಿಗೆ ಬೇಡ ಅನ್ನೋಕ್ಕಾಗಲಿಲ್ಲ ಅಪ್ಪ. ನನ್ನಿಂದಾಗಿ ಇವತ್ತು ಮನೆಯಲ್ಲಿ ಇಷ್ಟೆಲ್ಲ ಆಯಿತು. ಸಾರಿ ಅಪ್ಪ. ತನ್ನ ಬೇಜವಾಬ್ದಾರಿಯೇ ಇದಕ್ಕೆಲ್ಲ ಕಾರಣವೆಂದು ಭಾವಿಸಿ ತಲೆ ತಗ್ಗಿಸಿದಳು. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ನಿಮ್ಮಮ್ಮ ನೊಂದ್ಕೊಂಡಿರ್ತಾಳೆ, ಹೋಗಿ ಅವಳಿಗೆ ಸಮಾಧಾನ ಮಾಡು. ಹಾಗೆ ಹೊರಗಡೆ ಹೋದಾಗ ಅಷ್ಟು ತಡ ಮಾಡ್ಕೋಬೇಡಮ್ಮ, ನಮಗೆಲ್ಲರಿಗೂ ಆತಂಕವಾಗುತ್ತೆ. ಮಗಳ ಬೆನ್ನು ತಟ್ಟಿ ಕಳಿಸಿ ಭಾರವಾದ ನಿಟ್ಟುಸಿರೊಂದ ದಬ್ಬಿ ಕುರ್ಚಿಯ ಬೆನ್ನಿಗೊರಗಿ ಕಣ್ಮುಚ್ಚಿದವರ ತಲೆಯಲ್ಲಿ ಮಗಳ ಮದುವೆಯ ವಿಚಾರ ಕೊರೆಯುತ್ತಿತ್ತು. ಆದಷ್ಟು ಬೇಗ ಈ ವಿಷಯವಾಗಿ ಹೆಂಡತಿಯೊಂದಿಗೆ ಚರ್ಚಿಸಬೇಕು ಎಂದುಕೊಂಡರು. ಅತ್ತ ಅರ್ಪಿತಾಳ ಮನೆಯ ಪರಿಸ್ಥಿತಿ ಒಂದು ರೀತಿಯಾದರೆ, ಇತ್ತ ಬಹಳ ವರ್ಷಗಳ ನಂತರ ಸ್ನೇಹಿತ ಸುಭಾಷ್ನ ಮನೆಯಲ್ಲಿ ಉಳಿದುಕೊಂಡಿದ್ದ ಸತ್ಯಜಿತ್ರವರ ಸಂತಸಕ್ಕೆ ಪಾರವೇ ಇರಲಿಲ್ಲ. ಬೆಳಗಿನ ಕಾರ್ಯಗಳನ್ನೆಲ್ಲ ಮುಗಿಸಿ ರುಚಿ ರುಚಿಯಾದ ತಿಂಡಿ ತಿಂದ ನಂತರ ಸತ್ಯಜಿತ್ ಹಾಗೂ ಸುಭಾಷ್ ಹಾಲಲ್ಲಿ ಕುಳಿತು ಇಷ್ಟು ವರ್ಷದ ಮಾತುಗಳನ್ನೆಲ್ಲ ಇಂದೇ ಈ ಕ್ಷಣವೇ ಆಡಿ ಮುಗಿಸುವಂತೆ ಮಾತು ನಗುವಿನಲ್ಲಿ ಮುಳುಗಿ ಹೋಗಿದ್ದರೆ, ಶ್ರೀಕರ್ ತನ್ನ ರೂಮಿನಲ್ಲಿ ಲ್ಯಾಪ್ಟಾಪ್ ಹಿಡಿದು ತನ್ನ ಆಫೀಸಿನ ಕೆಲಸದತ್ತ ಗಮನ ಹರಿಸಿದ್ದ. ಇನ್ನು ಸಿಂಚನ ಎಂದಿನಂತೆ ಸೂರಜ್ನ ಹುಡುಕಿ ಹೊರಟಿದ್ದಳು. ಆದರೆ ಇದಾವುದರ ಪರಿವೇ ಇಲ್ಲದೆ ಮನಃಶಾಂತಿ ಕಳೆದುಕೊಂಡು ರೋಷಗೊಂಡ ಸರ್ಪದಂತೆ ಬುಸುಗುಡುತ್ತಾ ಅತ್ತಿಂದಿತ್ತ ತಾರಾಡುತ್ತಿದ್ದರು ಮಿಥಿಲಾ. ಅರೆ ಮಿಥಿಲಾ, ನೀವು ಇಲ್ಲಿದ್ದೀರಾ? ನಿಮ್ಮನ್ನು ಎಲ್ಲಾ ಕಡೆ ಹುಡುಕಿ ಸಾಕಾಯ್ತು ಎಂದು ನಾಟಕೀಯವಾಗಿ ಉಸ್ಸಪ್ಪ ಎನ್ನುತ್ತಾ ಅಲ್ಲೇ ಇದ್ದ ತೂಗುಯ್ಯಾಲೆ ಮೇಲೆ ಕುಳಿತರು ಸುಲೇಖಾ. ಯಾಕೆ, ಏನಂತ ತಲೆ ಹೋಗೋ ವಿಷಯ ಇತ್ತು ಅಂತ ನನ್ನ ಹುಡುಕ್ತಾ ಇದ್ರಿ? ಅಸಡ್ಡೆಯಿಂದ ಕೇಳಿದರು ಮಿಥಿಲಾ. ಮಿಥಿಲಾರ ಈ ವರ್ತನೆಗೆ ಈಗಾಗಲೇ ಕಾರಣ ಊಹಿಸಿದ್ದ ಸುಲೇಖಾ ಉರಿಯುವ ಬೆಂಕಿಗೆ ಇನ್ನಷ್ಟು ತುಪ್ಪ ಸುರಿಯುವಂತೆ, ಯಾಕೆ ಮಿಥಿಲಾ ಹೀಗ್ ಮಾತಾಡ್ತಿದ್ದೀರಾ? ರಾತ್ರಿ ಸರಿಯಾಗಿ ನಿದ್ದೆ ಬರ್ಲಿಲ್ವಾ? ಅಥವಾ ನಿನ್ನೆ ಪಾರ್ಟಿಲಿ ನಿಮಗೆ ಬೇಜಾರಾಗುವಂಥದ್ದೇನಾದರೂ ಆಯ್ತಾ? ಇನ್ನಷ್ಟು ಕೆರಳಿಸಿದರು ಸುಲೇಖಾ. ಯಾಕೆ, ನಿಮಗೆ ಗೊತ್ತಿಲ್ವಾ ನಿನ್ನೆ ಏನಾಯ್ತು ಅಂತ? ಇಷ್ಟು ಬೇಗ ಮರೆತು ಹೋಯ್ತಾ ಸುಲೇಖಾ? ಕೆಂಗಣ್ಣು ಬಿಡುತ್ತಾ ಬಂದು ಎದುರು ನಿಂತರು ಮಿಥಿಲಾ. ತನ್ನ ರೇಗಿಸುವಿಕೆ ಸ್ವಲ್ಪ ಅತಿರೇಕವಾಯಿತೇನೋ ಎಂದೆನಿಸಿ ವಿಷಯಕ್ಕೆ ಬಂದರು ಸುಲೇಖಾ. ಅಯ್ಯೋ, ಅದನ್ನ ಹೇಗ್ ಮರೆಯೋಕ್ಕಾಗುತ್ತೆ ಮಿಥಿಲಾ? ನಿಮ್ಮ ಮಗನಿಗಾಗಿ ನೀವು ಕೋಟಿ ಕೋಟಿ ಖರ್ಚು ಮಾಡಿ ಗಿಫ್ಟ್ ಮಾಡಿದಂತ ಹೊಸ ಕಾರಿನಲ್ಲಿ ನಿಮಗೂ ಮುಂಚೆಯೇ ಆ ಬಿಖಾರಿ ನಿಮ್ಮ ಮಗನ ಜೊತೆ ಕೂತು ಹೋದಳಲ್ಲ, ಅದನ್ನು ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ನಿಮ್ಮ ಸ್ಥಿತಿ ನೆನೆಸಿಕೊಂಡರೆ ಪಾಪ ಅನ್ಸುತ್ತೆ. ಛೇ ಎಂದು ಬಾರದ ದುಃಖವನ್ನು ಮುಖದ ಮೇಲೆ ತರಿಸಿಕೊಂಡು ಮಾತಾಡಿದರು. ಕೆಲ ನಿಮಿಷಗಳು ಮಿಥಿಲಾರವರ ಪ್ರತಿಕ್ರಿಯೆಗಾಗಿ ಕಾದ ಸುಲೇಖಾ ಆಕೆಯಿಂದ ಏನೂ ಉತ್ತರ ಬಾರದಿದ್ದಾಗ ಮತ್ತೆ ತನ್ನ ಕೊಂಕು ಬುದ್ಧಿ ಹಾಗೂ ಹರಿತ ನಾಲಿಗೆಗೆ ಕೆಲಸ ಕೊಟ್ಟರು. ಅದೂ ಅಲ್ಲದೆ ವಯಸ್ಸಿಗೆ ಬಂದ ಹುಡುಗ ಹುಡುಗಿ ಅಷ್ಟೊತ್ತಿನಲ್ಲಿ ಇಬ್ಬರೇ ಹೋಗೋದು ಅಂದ್ರೆ, ಅದರಲ್ಲೂ ಏನೇ ಹೇಳಿ ಆ ಅರ್ಪಿತಾದು ಕಣ್ಣು ಕುಕ್ಕುವಂತಹ ಸೌಂದರ್ಯ, ಏನೇನಾಗಿರುತ್ತೋ ಏನೋ. ಸುಲೇಖಾ, ಅವರ ಮಾತು ಮುಗಿಯುವುದರೊಳಗೆ ಅಬ್ಬರಿಸಿದರು ಮಿಥಿಲಾ. ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ. ಸತ್ಯಜಿತ್ ಹೇಳಿದ್ರು ಅಂತ ಶ್ರೀ ಅವಳನ್ನು ಬಿಡೋಕೆ ಹೋದ ಅಷ್ಟೆ. ಅದು ಬಿಟ್ಟು ನನ್ನ ಮಗನಿಗೆ ಯಾವ ರೀತಿಯಲ್ಲಿಯೂ ಸಮನಾಗಿ ಇಲ್ಲದೆ ಇರುವ ಆ ಲೋ ಕ್ಲಾಸ್ ಹುಡುಗಿಯನ್ನು ನನ್ನ ಮಗ ತುದಿಗಣ್ಣಿನಲ್ಲೂ ನೋಡೋದಿಲ್ಲ. ಅವನೇ ಬೇರೆ, ಅವನ ಲೆವೆಲ್ಲೇ ಬೇರೆ. ಇನ್ನೊಂದು ಸರಿ ಇಂಥ ಮಾತಾಡೋಕೆ ಮುಂಚೆ ಚೆನ್ನಾಗಿ ಯೋಚನೆ ಮಾಡಿ ಮಾತಾಡಿ ಸುಲೇಖಾ, ಇಲ್ಲಾಂದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಇನ್ನೊಂದು ಕ್ಷಣವೂ ಅಲ್ಲಿ ನಿಲ್ಲದೆ ಸೀದಾ ತಮ್ಮ ರೂಮಿಗೆ ಹೋಗಿ ಮಂಚದ ಮೇಲೆ ಕುಳಿತವರ ಕಿವಿಯಲ್ಲಿ ಸುಲೇಖಾರಾಡಿದ ಮಾತುಗಳೇ ಗುಯ್ಗುಡುತ್ತಿದ್ದವು.
ಇಲ್ಲ, ನನ್ನ ಮಗನ ತಲೆಯಲ್ಲಿ ಎಂದಿಗೂ ಅಂತಹ ಒಂದು ಯೋಚನೆ ಬರಲೇಬಾರದು ಹೇಳಿಕೊಳ್ಳುತ್ತಾ ದಡಬಡನೆ ಹೊರಟರು ಮಗನ ರೂಮಿನತ್ತ. ಶ್ರೀ, ಶ್ರೀ, ಏನ್ ಮಾಡ್ತಾ ಇದ್ದೀಯಾ ಎಂದು ಕೂಗುತ್ತಾ ಬಂದ ಮಿಥಿಲಾ ಮಂಚದ ಮೇಲೆ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ ಮಗನಿಂದ ಲ್ಯಾಪ್ಟಾಪ್ ಕಸಿದು ಪಕ್ಕಕ್ಕಿಟ್ಟರು. ತಾಯಿಯ ಅನಿರೀಕ್ಷಿತ ವರ್ತನೆಯಿಂದ ಕ್ಷಣ ಕೋಪಗೊಂಡ ಶ್ರೀಕರ್, ಮಾಮ್, ಏನ್ ಮಾಡ್ತಾ ಇದ್ದೀರಾ ನೀವು? ಅರ್ಜೆಂಟಾಗಿ ನಾನೊಂದು ಇಮೇಲ್ಗೆ ರಿಪ್ಲೈ ಮಾಡಬೇಕು, ಲ್ಯಾಪ್ಟಾಪ್ ಕೊಡಿ ಎಂದು ಲ್ಯಾಪ್ಟಾಪ್ ತೆಗೆದುಕೊಳ್ಳಲು ಚಾಚಿದ ಕೈಯನ್ನು ಹಿಡಿದ ಮಿಥಿಲಾ, ಶ್ರೀ, ನಿನ್ನೆ ಆ ಹುಡುಗಿಯನ್ನು ಡ್ರಾಪ್ ಮಾಡಲು ಹೋದಾಗ ಏನಾಯ್ತು ಎಂದು ಆತಂಕದಿಂದಲೇ ಬಡಬಡಿಸಿದರು. ಅವರೇನು ಮಾತನಾಡುತ್ತಿದ್ದಾರೆ ಎಂದು ಅರ್ಥವಾಗದ ಶ್ರೀಕರ್ ಪ್ರಶ್ನಾರ್ಥಕವಾಗಿ ತನ್ನ ತಾಯಿಯನ್ನೇ ದಿಟ್ಟಿಸಿದ. ತಾವು ಕೇಳುತ್ತಿದ್ದರೂ ಮಗ ಏನೊಂದೂ ಉತ್ತರಿಸದಿದ್ದದು ನೋಡಿ, ಏನಾಯ್ತು ಹೇಳು ಶ್ರೀಕರ್ ಎಂದು ಸ್ವಲ್ಪ ಜೋರಾಗಿಯೇ ಕೇಳಿದರು. ಮಾಮ್, ಯಾವ ಹುಡುಗಿ ಏನಾಗ್ಬೇಕಿತ್ತು? ನೀವೇನ್ ಮಾತಾಡ್ತಾ ಇದ್ದೀರಾ? ನನಗೆ ಒಂದೂ ಅರ್ಥ ಆಗ್ತಾ ಇಲ್ಲ ಅಯೋಮಯವೆನಿಸಿತು ಶ್ರೀಕರನಿಗೆ. ತುಸು ಗಾಬರಿಯಿಂದ ಕೂಡಿದ್ದ ಮಗನ ಧ್ವನಿಯನ್ನು ಕೇಳಿದ ಮಿಥಿಲಾರವರಿಗೆ ತಾನು ಹೀಗೆ ಟೆನ್ಷನ್ ಮಾಡಿಕೊಂಡು ಆತುರಾತುರವಾಗಿ ಏನೇನೋ ಹೇಳಿದರೆ ಆ ಕೆಲಸ ಹಾಳು, ಒಳ್ಳೆ ಮಾತಿನಲ್ಲಿ ಸಮಾಧಾನದಿಂದಲೇ ನನ್ನ ಕೆಲಸ ಸಾಧಿಸಬೇಕು ಎಂದು. ಅದು ಏನಿಲ್ಲ ಶ್ರೀ, ನಿನ್ನೆ ಆ ಹುಡುಗಿ ಅರ್ಪಿತಾನ ಮನೆಗೆ ಡ್ರಾಪ್ ಮಾಡೋಕೆ ಹೋಗಿದ್ಯಲ್ಲ, ಅವಳೇನು ನಿನ್ನ ಹತ್ರ ತಪ್ಪಾಗಿ ನಡ್ಕೊಳ್ಳಿಲ್ಲ ತಾನೆ? ಸಮಾಧಾನವಾಗಿ ಕೇಳಿದರು. ಅರ್ಪಿತಾಳ ಹೆಸರು ಕೇಳುತ್ತಿದ್ದ ಹಾಗೆಯೇ ಮೈ ಮನಗಳಲ್ಲಿ ಒಂದು ರೀತಿಯ ಹಿತಾನುಭಾವ ಮೂಡಿದಂತಾಯಿತು. ಅವನಿಗರಿಯದೆಯೇ ಅವನ ತುಟಿಗಳಲ್ಲಿ ಮುಗುಳು ನಗೆ ಮೂಡಿತ್ತು. ಅದನ್ನು ಗಮನಿಸಿದ ಮಿಥಿಲಾರವರಿಗೆ ಮತ್ತೆ ಆತಂಕ ಮೂಡಿತು. ಯಾಕೋ ನಗ್ತಿದ್ಯಾ, ಏನಾಯ್ತು ಎಂದು ಹುಬ್ಬುಗಂಟಿಕ್ಕಿದರು. ತನ್ನ ತಾಯಿ ಯಾಕೋ ಇಂದು ವಿಚಿತ್ರವಾಗಿ ಮಾತನಾಡುತ್ತಿದ್ದಾರಲ್ಲ ಎಂದೆನಿಸದಿರಲಿಲ್ಲ ಶ್ರೀಕರ್ನಿಗೆ. ಯಾಕ್ ಮಾಮ್ ಅವಾಗ್ಲಿಂದ ಏನಾಯ್ತು ಏನಾಯ್ತು ಅಂತ ಕೇಳ್ತಿದ್ದೀರಾ? ಏನಾಗುತ್ತೆ ಮಾಮ್? ಅವಳ ಜೊತೆಗೆ ಏನಾದ್ರೂ ಆಗೋದು ಅಷ್ಟು ಸುಲಭವಲ್ಲ ಬಿಡಿ ಎಂದು ಕೊನೆಯ ವಾಕ್ಯವನ್ನು ಮಾತ್ರ ತಾಯಿಗೆ ಸ್ಪಷ್ಟವಾಗಿ ಕೇಳಿಸದಂತೆ ಮನಸ್ಸಿನಲ್ಲಿಯೇ ಗೊಣಗಿಕೊಂಡವನ ಮನದ ತುಂಬ ಮೃದು ಗಾಂಭೀರ್ಯ ನಾಚಿಕೆಯ ಸ್ವರೂಪವಾದ ಅರ್ಪಿತಾಳೆ ತುಂಬಿದ್ದಳು. ಏನಂದೆ? ಅನುಮಾನದಿಂದ ಕೇಳಿದರು ಮಿಥಿಲಾ. ಏನಿಲ್ಲ ಮಾಮ್, ನನಗೇನಾದ್ರೂ ಮಾಡೋ ಧೈರ್ಯ ಅವಳಿಗೆ ಎಲ್ಲಿದೆ ಅಂತ ಹೇಳಿದೆ ಅಷ್ಟೆ. ಅದ್ ಸರಿ, ನೀವ್ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀರಾ? ಎನಿ ಪ್ರಾಬ್ಲಮ್ ಕೇಳಿದ ತಾಯಿಯನ್ನೇ ನೋಡುತ್ತಾ. ಪ್ರಾಬ್ಲಮ್ ಅಂತೇನಿಲ್ಲ ಶ್ರೀ, ಬಟ್ ಈ ಅರ್ಪಿತಾಳಂತ ಮಿಡಲ್ ಕ್ಲಾಸ್ ಹುಡುಗಿರು ಶ್ರೀಮಂತರ ಮನೆ ಹುಡುಗರು ಸಿಕ್ಕಿದರೆ ಸಾಕು, ಪ್ರೀತಿ ಪ್ರೇಮ ಅಂತ ಏನೇನೋ ಮೋಡಿ ಮಾಡಿ ಅವರ ದುಡ್ಡು ಹೊಡೆಯೋ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಬಿ ಕೇರ್ಫುಲ್. ಇಂಥವರನ್ನೆಲ್ಲ ಎಲ್ಲಿಡಬೇಕೋ ಅಲ್ಲೇ ಇಡಬೇಕು. ಡೋಂಟ್ ಲೆಟ್ ಹರ್ ಗೆಟ್ ಕ್ಲೋಸ್ ಟು ಯು ಎಂದರು ಎಚ್ಚರಿಕೆ ನೀಡುವಂತೆ. ಅದೇಕೋ ತಾಯಿ ಅರ್ಪಿತಾಳ ಬಗ್ಗೆ ಆಡಿದ ಮಾತುಗಳು ಅವನಿಗೆ ಹಿಡಿಸಲಿಲ್ಲ. ಜೊತೆಗೆ ಅವನ ಮನಸ್ಸು 100ಕ್ಕೆ 100ರಷ್ಟು ಖಚಿತವಾಗಿ ಹೇಳುತ್ತಿತ್ತು ಅವಳು ಅಂತಹ ಹುಡುಗಿಯಲ್ಲವೆಂದು. ಅವಳನ್ನು ತಾನು ದೂರವಿಡುವುದಿರಲಿ, ಬಹುಶಃ ತನಗೆ ಅವಳಿಂದ ದೂರವಿರಲು ಕಷ್ಟವಾಗುವುದೇನೋ ಎಂದು ಮೊದಲನೆಯ ಬಾರಿ ಅವನ ಮನಸ್ಸು ವಿಚಿತ್ರವಾದ ಭಾವೋದ್ವೇಗಕ್ಕೆ ಒಳಗಾದಂತಿತ್ತು. ಹೆಚ್ಚು ಯೋಚಿಸಲು ಇಷ್ಟಪಡದವನು, ಮಾಮ್, ಸುಮ್ಮನೆ ನೀವು ತಲೆ ಕೆಡಿಸ್ಕೊಂಡು ನನ್ನ ತಲೆಯನ್ನು ಕೆಡಿಸುತ್ತಿದ್ದೀರಾ. ನನಗೆ ಆಫೀಸ್ ಕೆಲಸ ಇದೆ ಮಾಮ್, ಪ್ಲೀಸ್ ಲ್ಯಾಪ್ಟಾಪ್ ಕೊಡಿ. ಡೋಂಟ್ ವರಿ ಮಾಮ್, ನೀವು ಹೇಳಿದ್ದನ್ನೆಲ್ಲ ನೆನ್ಪಿಟ್ಕೋತೀನಿ ಆಯ್ತಾ ಎಂದು ಲ್ಯಾಪ್ಟಾಪ್ ತೆಗೆದುಕೊಂಡವನು ಪ್ರೀತಿಯಿಂದ ತಾಯಿಯ ಭುಜವಿಡಿದು ರೂಮಿನ ಹೊರಗೆ ಕರೆತಂದು ಬಿಟ್ಟವನು. ಓಕೆ, ನನಗೆ ಇವಾಗ ಕೆಲಸ ಇದೆ, ಆಮೇಲೆ ಸಿಗ್ತೀನಿ, ಸಾರಿ ಮಾಮ್, ಡೋಂಟ್ ಮೈಂಡ್ ಎಂದು ಬಾಗಿಲು ಹಾಕಿಕೊಂಡನು. ಮಗ ಅರ್ಪಿತಾಳ ಬಗ್ಗೆ ವಿಶೇಷ ಗಮನ ಹರಿಸದಿದ್ದುದ ಕಂಡು ಆ ಸುಲೇಖಾ ಮಾತು ಕೇಳಿ ನಾನೇ ಅತಿಯಾಗಿ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡೆ ಅನ್ಸುತ್ತೆ. ನಿಜ, ನನ್ನ ಮಗ ಅವಳನ್ನ ಇಷ್ಟಪಡುವುದಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಬೇಡದೇ ಇರೋ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ನನ್ನ ಕೆಲಸಗಳನ್ನು ನೋಡೋಣ ಎಂದು ತಮ್ಮ ರೂಮಿನತ್ತ ಹೊರಟರು ಮಿಥಿಲಾ. ಹಾಯ್, ಹೇಗೆ ಮೂಡಿ ಬರ್ತಾ ಇದೆ ಕಾದಂಬರಿ? ನಮ್ಮ ಕಥೆಯ ನಾಯಕ ಹಾಗೂ ನಾಯಕಿ ಇನ್ನೂ ಸ್ನೇಹಿತರು ಕೂಡ ಆಗಿಲ್ಲ. ಆಗಲೇ ಇಬ್ಬರ ಮನೆಯಲ್ಲೂ ಗುಡುಗು ಮಿಂಚು ಸಹಿತ ಮಳೆಯಾಗೋ ಸೂಚನೆ ಕಾಣ್ತಾ ಇದೆ. ಇನ್ನು ಮುಂದೆ ಚಂಡಮಾರುತ ಗ್ಯಾರಂಟಿ ಅನ್ಸುತ್ತೆ.
ನಿಮಗೆಲ್ಲ ಕತೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಏನಾದರೂ ಸಲಹೆ ಸೂಚನೆಗಳಿದ್ರೆ ನಿಸ್ಸಂಕೋಚವಾಗಿ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕಾಗಿ ನಾನು ಸದಾ ಕಾಯ್ತಾ ಇರ್ತೀನಿ. ಆದಷ್ಟು ಬೇಗ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.